ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದೆ. ಈ ಸಂದರ್ಭದಲ್ಲಿ ಹಲವರು ಗೈರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನಿನ್ನೆ ಪ್ರಮುಖವಾಗಿ ಹಲವಾರು ವಿಚಾರಗಳ ಚರ್ಚೆ ಕೂಡ ಆಗಿದೆ. ಆದರೆ ಕೆಲವರು ಗೈರಾಗಿದ್ದಾರೆ. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಜಮೀರ್, ಸತೀಶ್ ಜಾರಕಿಹೊಳಿ, ದರ್ಶನಾಪುರ್ ಸೇರಿದಂತೆ ಕೆಲವರು ಸಚಿವರು ಗೈರಾಗಿದ್ದಾರೆ. ಹಾಗಾಗಿ ಸಚಿವರ ಮೇಲೆ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ. ಸಭೆಗೆ ಸಚಿವರೇ ಗೈರಾದರೆ ಹೇಗೆ ಅಂತ ಹೇಳಿ ಸಿಎಂ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಮೇಲೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾದ ಸಚಿವರ ಮೇಲೆ ಒಂದು ಸಿಟ್ಟು. ಮತ್ತೊಂದು ಕಡೆ ನೋಡಿ, ಪ್ರಮುಖ ವಿಚಾರಗಳ ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ಸಚಿವರೇ ಇಲ್ದಿದ್ರೆ ಹೇಗೆ? ಅದರಲ್ಲೂ ವಿಶೇಷವಾಗಿ ಬಹಳ ಮುಂಚೂಣಿಯಾಗಿ ಮಾತನಾಡುವಂಥ ಪ್ರಿಯಾಂಕ್ ಖರ್ಗೆ ಅವರೇ ನೆನ್ನೆ ಮೀಟಿಂಗಿಗೆ ಬಂದಿಲ್ಲ. ಎಂಬಿ ಪಾಟೀಲ್ ಅವರು ಬಂದಿಲ್ಲ, ಶರಣಪ್ರಕಾಶ್ ಪಾಟೀಲ್ ಬಂದಿಲ್ಲ, ಜಮೀರ್ ಬಂದಿಲ್ಲ, ಸತೀಶ್ ಜಾರಕಿಹೊಳಿ ಬಂದಿಲ್ಲ, ದರ್ಶನಾಪುರ್ ಬಂದಿಲ್ಲ. ಹಾಗಾಗಿ ಗೈರಾದವರ ಬಗ್ಗೆ ತಮ್ಮ ಅಸಮಾಧಾನವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಎಚ್ಚರಿಕೆ ನೀಡೋದಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಚಿವರು ಶಾಸಕರ ನಡುವೆ ಸಮನ್ವಯತೆಗಾಗಿ ಶಾಸಕಾಂಗ ಸಭೆಗೆ ಸಚಿವರೇ ಗೈರಾದರೆ ಹೇಗೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಅನುದಾನದ ವಿಚಾರವಾಗಿ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಈಗೊಂದು ಪರಿಹಾರ ಸಿಕ್ಕಿದೆ, 25 ಕೋಟಿ ಅಂತ ಹೇಳಿ. ಬಟ್ ಶಾಸಕರ ಮತ್ತೊಂದು ಗಂಭೀರ ಆರೋಪ ಇತ್ತು. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕೆಲಸ ಅಂದ ಬಂದಾಗ ಸಚಿವರ ಸಹಕಾರ ಇಲ್ಲ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಶಾಸಕಾಂಗ ಸಭೆಯಲ್ಲಿ ಇರುವಂಥ ಮುನಿಸನ್ನು ತೊಡೆದು ಹಾಕುವ ಎಲ್ಲ ಪ್ರಯತ್ನವನ್ನು ಒಬ್ಬ ನಾಯಕ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸಚಿವರೇ ಬಂದಿಲ್ಲ ಅಂದರೆ ಇದು ಸರಿಯಾ, ಈ ನಡೆ ಸರಿಯಾ ಅನ್ನೋದು ಸಿದ್ದರಾಮಯ್ಯನವರ ಬಹಳ ನೋವಿನ ವಿಚಾರವನ್ನು ಮಂಡಿಸಿದ್ದಾರೆ. ಹಾಗಾಗಿ ಸಚಿವರು ಮತ್ತು ಶಾಸಕರ ನಡುವಿನ ಸಮನ್ವಯತೆಗಾಗಿ ಶಾಸಕಾಂಗ ಸಭೆಗೆ ಸಚಿವರೇ ಗೈರಾದರೆ ಹೇಗೆ ಅನ್ನುವ ಬೇಸರವನ್ನು ಸಿದ್ದರಾಮಯ್ಯನವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಗೈರಾವುದರ ಬಗ್ಗೆ ಒಂದಷ್ಟು ಅಸಮಾಧಾನ ಅನ್ನೋದು ಖಂಡಿತವಾಗಲೂ ಇದೆ. ಪ್ರಿಯಾಂಕ್ ಖರ್ಗೆ ಬಂದಿಲ್ಲ, ಎಂಬಿ ಪಾಟೀಲ್ ಬಂದಿಲ್ಲ, ಶರಣಪ್ರಕಾಶ್ ಪಾಟೀಲ್ ಬಂದಿಲ್ಲ, ಜಮೀರ್ ಅಹಮದ್ ಬಂದಿಲ್ಲ, ಸತೀಶ್ ಜಾರಕಿಹೊಳಿ ಬಂದಿಲ್ಲ, ದರ್ಶನಾಪುರ್ ಬಂದಿಲ್ಲ. ಪ್ರಿಯಾಂಕ್ ಖರ್ಗೆ ಅಂದ ಸಂದರ್ಭದಲ್ಲಿ ಯಾವುದೇ ವಿಚಾರ ತಗೊಂಡ್ರು ಕೂಡ ಮುನ್ನೆಲೆಗೆ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದರಲ್ಲಿ ಬಹಳ ನಿಸ್ಸೀಮರು. ಶಾಸಕಾಂಗ ಸಭೆಗೆ ಬಂದರೆ ಬಹಳ ಚೆನ್ನಾಗಿರ್ತಿತ್ತು, ಯಾಕಂದರೆ ಪ್ರಮುಖ ವಿಚಾರಗಳ ಚರ್ಚೆಯಾಗಿದೆ. ಎಂಬಿ ಪಾಟೀಲ್ ಅಂದ ಸಂದರ್ಭದಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿರುವಂಥ ನಾಯಕ, ಪ್ರಬಲ ಖಾತೆಗಳ ಆಕಾಂಕ್ಷಿಯಾಗಿರ್ತಾರೆ, ಸಚಿವರಾಗಿರೋರು. ಹಾಗಾಗಿ ಕೆಲವೊಂದು ಪಕ್ಷದ ವಿಚಾರಗಳಿಗೆ ಅಂದ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂಥ ವ್ಯಕ್ತಿತ್ವ, ಇವರು ಕೂಡ ಬಂದಿಲ್ಲ. ಶರಣಪ್ರಕಾಶ್ ಪಾಟೀಲ್ ಅಂದ ಸಂದರ್ಭದಲ್ಲಿ ಯುವ ನಿಧಿ ವಿಚಾರದಲ್ಲಿ ಕೊಂಚ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ನಿನ್ನೆ ಸಭೆಗೆ ಡೆಫಿನೆಟ್ಲಿ ಬರಲೇಬೇಕಿತ್ತು. ಜಮೀರ್ ಅಹಮದ್ ಈಗ ಬಹಳಷ್ಟು ಜಮೀರ್ ಅವ್ರ ಮೇಲೆ ಅಸಮಾಧಾನ ಅನ್ನೋದಿದೆ. ಸೊ ಇವರು ಕೂಡ ಬರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದಷ್ಟು ಮಾತುಕತೆಯನ್ನು ನಡೆಸ್ಬೋದಾಗಿತ್ತು. ಸಮನ್ವಯತೆಯನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ಶಾಸಕರು ಹಾಗೂ ಸಚಿವರ ಈ ಭೇಟಿ ಬಹಳ ಅಗತ್ಯ. ಆದರೆ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆಗಾಗ ಮುನ್ನೆಲೆಗೆ ಬರುವಂಥ ಹೆಸರು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸೊ ದರ್ಶನಾಪುರ್, ಹೀಗೆ ಹಲವರು ಈ ಸಭೆಗೆ ಬಂದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.
ಶಾಸಕಾಂಗ ಸಭೆ ಬಹಳ ಮುಖ್ಯವಾದಂಥ ಸಭೆಯಲ್ಲಿ ಹಲವು ವಿಚಾರಗಳ ಚರ್ಚೆ ಅನ್ನೋದಾಗುತ್ತೆ. ವಿಶೇಷವಾಗಿ ನೋಡಿ, ಶಾಸಕರಿಗೆ 25 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಒಂದು ಭಾಗ, ಮತ್ತು ಸಚಿವರು ಶಾಸಕರು ಒಂದು ಕಡೆ ಒಂದು ಮೀಟಿಂಗ್ನಲ್ಲಿ ಭಾಗಿಯಾದರೆ ಆಗುವಂಥ ಪ್ಲಸ್ ಪಾಯಿಂಟ್ಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮನ್ವಯತೆಯ ಕೊರತೆ ಇರೋದರಿಂದಾಗಿ ಆ ಸಮನ್ವಯತೆಯನ್ನು ಸಾಧಿಸುವ ದೃಷ್ಟಿಯಿಂದ ಸಚಿವರು ಬರಬೇಕಾಗಿತ್ತು ಅನ್ನೋದು ಸಿದ್ದರಾಮಯ್ಯನವರ ಆಶಯ. ಬಟ್ ಹಲವರು ಬಂದಿಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೆ ಸ್ವತಃ ಬೇಸರವನ್ನು ಉಂಟು ಮಾಡಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.